ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಈ ಮತ್ತೊಂದು ದಿನಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿನ ದೇವರ ವಾಕ್ಯ ದಿನಕ್ಕಾಗಿ 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ದೇವರ ವಾಕ್ಯ ಹೇಳುತ್ತದೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಂಬುದಾಗಿ. ಈ ಮೂರರಲ್ಲಿ ಪ್ರೀತಿಯೇ ದೊಡ್ಡದು, ಅಥವಾ ಪ್ರೀತಿಯೇ ಶ್ರೇಷ್ಠವಾದ, ಅಥವಾ ಪ್ರೀತಿಯೇ ನಿಲ್ಲುವುದು ಎಂಬುದನ್ನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತಾಗಿದೆ. ಪ್ರಿಯರೇ, ಈ ಒಂದು 3 ಗುಣಗಳು ಬಹಳ ಶ್ರೇಷ್ಠವಾದಂತಹ ವಿಷಯಗಳನ್ನ ನಮಗೆ ತಿಳಿಯಪಡಿಸುವಂತದ್ದಾಗಿದೆ. ಇಲ್ಲಿ ನಾವು ಗಮನಿಸ್ತೇವೆ ನಂಬಿಕೆ, ನಿರೀಕ್ಷೆ, ಪ್ರೀತಿ. ಈ ನಂಬಿಕೆ ಅನ್ನುವಂಥದ್ದು ಕಣ್ಣಿಗೆ ಕಾಣದವುಗಳನ್ನ ನಂಬುವಂಥದ್ದು ನಂಬಿಕೆಯಾಗಿದೆ. ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಅನೇಕರಿಗೆ ಗುಣಪಡಿಸುವಾಗ ಹೇಳಿದಂತಹ ಮಾತೇ ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆಯನ್ನು ಮಾಡಿತು. ನಂಬಿಕೆ, ದೇವರನ್ನ ನಂಬುವಂಥದ್ದು ಬಹಳ ಶ್ರೇಷ್ಠವಾಗಿದೆ. ನನ್ನಲ್ಲಿ ಅನುಮಾನ ಪಡೆದವನೇ ಧನ್ಯನು, ಅಥವಾ ಸಂಶಯ ಪಡೆದವನೇ ಧನ್ಯನು ಎಂಬುದನ್ನು ನಾವು ಗಮನಿಸುವಂತಾಗಿದೆ. ನೋಡಿ ನಂಬುವುದಕ್ಕಿಂತ ನೋಡದೆ ನಂಬುವನು ಶ್ರೇಷ್ಠನಾಗನೆ, ಅದು ನಂಬಿಕೆಯಾಗಿದೆ. ಎರಡನೇದಾಗಿ ನಿರೀಕ್ಷೆ, ಕ್ರಿಸ್ತನನ್ನ ನಾವು ಎದುರು ನೋಡುವಂತಹ ಒಂದು ನಿರೀಕ್ಷೆ. ಕ್ರಿಸ್ತನು ತಿರುಗಿ ಬರುತ್ತಾನೆ, ಅಥವಾ ದೇವರು ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುತ್ತಾನೆ ಎಂಬುದಾಗಿ ನಿರೀಕ್ಷಿಸುವಂಥದ್ದು. ಮುಂದಿನ ಕ್ಷಣ, ಮುಂದಿನ ದಿನ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಆದರೆ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾರೆ, ದೇವರು ನನ್ನ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಎಂಬುದನ್ನು ನಿರೀಕ್ಷಿಸುವಂಥದ್ದು ನಮ್ಮ ಜೀವನದಲ್ಲಿ ಸರ್ವಸಾಧಾರಣವಾಗಿದೆ. ಕೊನೆಯದಾಗಿ ಪ್ರೀತಿ. ಈ ಪ್ರೀತಿ ಅನ್ನುವಂಥದ್ದು ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ, ನಮ್ಮ ಪಾಪಗಳನ್ನು ಕ್ಷಮಿಸುವಂಥದ್ದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಮಗನನ್ನೇ ಕಳಿಸಿದಂದ್ರೆ ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಅದಕ್ಕಿಂತ ದೊಡ್ಡದು ಇನ್ನು ಈ ಲೋಕದಲ್ಲಿ ಯಾವುದು ಕೂಡ ಇಲ್ಲ. ಪ್ರೀತಿಯೇ ಶ್ರೇಷ್ಠವಾದಂಥದ್ದು. ಆ ಪ್ರೀತಿಯಿಂದ ನಮಗೆ ಕ್ಷಮಾಪಣೆ ಸಿಕ್ಕಿತ್ತು, ದೇವರ ಆಶೀರ್ವಾದ ಸಿಕ್ಕಿತ್ತು, ದೇವರೊಟ್ಟಿಗೆ ಕಳೆದುಕೊಂಡಂಥ ಅನ್ಯೋನ್ಯತೆ ಮತ್ತೆ ನಮಗೆ ಸಿಕ್ಕಿತ್ತು. ನಾವು ಹೋಗುತ್ತಿದ್ದಂತಹ ದಾರಿಯನ್ನ ಕ್ರಿಸ್ತನು ತಪ್ಪಿಸಿ ತಂದೆಯಾದ ದೇವರ ಮಾರ್ಗದಲ್ಲಿ ತಿರುಗಿ ನಮ್ಮನ್ನ ನಡೆಸಿದನು. ಪ್ರೀತಿಯೇ ಶ್ರೇಷ್ಠವಾದಂಥದ್ದು. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ನಮಗೆ ಸಂಪೂರ್ಣವಾದಂಥ ಬಿಡುಗಡೆ ಇದೆ, ಆಶೀರ್ವಾದ ಇದೆ. ಪ್ರಿಯ ದೇವರ ಮಕ್ಕಳೇ, ದೇವರ ಒಂದು ವಾಕ್ಯವನ್ನು ನಾವು ಕೇಳುವಾಗ, ದೇವರ ವಾಕ್ಯದಲ್ಲಿ ನಾವು ನಡೆಯುವಾಗ, ದೇವರ ವಾಕ್ಯದಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ನಾವು ಮುಂದೆ ಸಾಗುವಾಗ ಈ ಒಂದು ಪ್ರೀತಿಯನ್ನು ನಾವು ಅರಿತುಕೊಳ್ಳುವರಾಗಿರಬೇಕಂದ್ರೆ ದೇವರು ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆ. ಪ್ರತಿ ದಿನವೂ ಕೂಡ ನಮ್ಮ ಅಗತ್ಯಗಳನ್ನು ದೇವರು ಸ್ಪಂದಿಸುತ್ತಾನೆ, ನಮ್ಮ ಕಷ್ಟಗಳನ್ನು ನೀಗಿಸುತ್ತಾನೆ, ನಮ್ಮ ಕಣ್ಣೀರನ್ನು ಒರೆಸುತ್ತಾನೆ, ನಮ್ಮ ಭಾರವನ್ನು ಹೊತ್ತುಕೊಳ್ಳುತ್ತಾನೆ, ನಮ್ಮನ್ನ ಎಲ್ಲ ವಿಷಯಗಳಿಂದ ಅಥವಾ ಎಲ್ಲ ಕೇಡುಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿ ನಡೆಸುವಂಥವನಾಗಿದೆ. ಆತನ ಪ್ರೀತಿನ ವರ್ಣಿಸಲಿಕ್ಕೆ ಹೋದರೆ ಸಾಧ್ಯವಿಲ್ಲ ಪ್ರಿಯರೇ. ಆತನ ಪ್ರೀತಿ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂಥದ್ದು. ಆ ಪ್ರೀತಿಯಲ್ಲಿ ಇವತ್ತು ನಾವು ರಕ್ಷಣೆಗೆ ಹೊಂದಿದ್ದೇವ, ಆ ಪ್ರೀತಿಯಲ್ಲಿ ಇವತ್ತು ನಾವು ಬಿಡುಗಡೆ ಕಂಡಿದ್ದೇವ. ಆ ಪ್ರೀತಿಯೇ ನಮ್ಮನ್ನು ಇಲ್ಲಿವರೆಗೂ ನಡೆಸಿಕೊಂಡು ಬಂದಿರೋದ್ರಿಂದ ಇನ್ನೂ ಕೂಡ ನಾವು ಆತನ ಮಕ್ಕಳಾಗಿ ಜೀವಿಸ್ತಾ, ಆ ಪ್ರೀತಿಗೆ ಎಂದು ಕೂಡ ಸೋಲಿಲ್ಲ, ಆ ಪ್ರೀತಿಯಲ್ಲಿ ಕಲ್ಮಶ ಇಲ್ಲ, ಆ ಪ್ರೀತಿಯಲ್ಲಿ ಮೋಸವಿಲ್ಲ. ಆ ಪ್ರೀತಿ ಯಥಾರ್ಥವಾದದ್ದು, ಪರಿಶುದ್ಧವಾದಂತಹ ಪ್ರೀತಿಯಾಗಿದೆ. ಆ ಪ್ರೀತಿಯಲ್ಲಿ ಜೀವಿಸೋಣ, ಆ ಪ್ರೀತಿಯಲ್ಲಿ ಬೆಳೆಯೋಣ, ಆ ಪ್ರೀತಿಯಲ್ಲಿಯೇ ದೇವರನ್ನು ಕೊಂಡಾಡೋಣ. ಪ್ರಾರ್ಥಿಸೋಣ. ಪರಿಶುದ್ಧನಾದ ನಮ್ಮ ತಂದೆ ಅಂತ ದೇವರೇ, ಕರ್ತನೆಯಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ನೀನು ನಮಗೆ ಕೊಟ್ಟಂತಹ ನಂಬಿಕೆಗಾಗಿ ಸ್ತೋತ್ರ, ನಿರೀಕ್ಷೆಗಾಗಿ ಸ್ತೋತ್ರ, ಪ್ರೀತಿಗಾಗಿ ಸ್ತೋತ್ರ. ಆದರೆ ಇದರಲ್ಲಿ ಪ್ರೀತಿಯೇ ದೊಡ್ಡದು, ಪ್ರೀತಿಯೇ ಶ್ರೇಷ್ಠವಾದದೆಂಬುದನ್ನು ನಾವು ಕಲಿಯುವಾಗ, ಹೌದು ಸ್ವಾಮಿ, ಒಬ್ಬ ಪಾಪಿಗೆ ಬೇಕಾಗಿರುವ ರಕ್ಷಣೆ, ಆ ರಕ್ಷಣೆ ಹೊಂದಿದಾಗ ಪರಲೋಕವೇ ಸಂತೋಷ ಪಡುತ್ತದೆ ಎಂಬುದಾಗಿ ನಾವು ವಾಕ್ಯ ಹೇಳುವಾಗ ಆ ಪ್ರೀತಿಯೇ ಶ್ರೇಷ್ಠವಾದದ್ದು. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಈ ಪ್ರೀತಿಯಲ್ಲಿ ಕರ್ತನೆ ಅನೇಕರು ನಡೆಯಲಿ, ಅನೇಕರು ಆಶೀರ್ವಾದ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ನಮ್ಮ ತಂದೆಯಾದಂಥ ದೇವರೇ, ಆಮೆನ್. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡಲಿ. ಆತನ ಪ್ರೀತಿ ನಿಮ್ಮಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಆತನ ಕೃಪೆಯಲ್ಲಿ ನಡೆಸುವಂತೆ ಮಾಡಲಿ. ಪ್ರೈಸ್ ಲಾರ್ಡ್.